ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಈಗ ಐ ಆಮ್ ಗಾಡ್ ಅಂತ ಕೇಳಿದ್ರು ಇವರು, ಐ ಆಮ್ ಗಾಡ್ ದ ಕ್ರೇಜಿ ಅಂತ. ನನಗೆ ನೀವು ಮಧ್ಯ ತುಂಬ ಕೆಟ್ಟ ಸಿನಿಮಾಗಳು ನೋಡಿರ್ತೀರ ನಂದು. ಅದೇನು ಮಾಡೋಕ್ಕಾಗೋದಿಲ್ಲ, ಪರಿಸ್ಥಿತಿ. ಮನುಷ್ಯ ಒಂದೊಂದ್ಸರಿ ಕುಗ್ಗುತ್ತಾನೆ. ಆವಾಗ ಪರಿಸ್ಥಿತಿ ನಮಗೆ ಗೊತ್ತಿರೋ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡು ಬರೋಂಥ ಪರಿಸ್ಥಿತಿ ಬಂದಿರುತ್ತೆ. ದುಡ್ಡು ಮಾಡ್ಕೊಂಡು ಬದುಕಬೇಕಲ್ಲ ಒಂದ್ಸರಿ, ಆ ಥರ ಬದುಕೊಂಡು ಬಂದಿದ್ದೀನಿ ನಾನು. ಬಟ್ 2.5 ವರ್ಷದಿಂದ ಡಿಸೈಡ್ ಮಾಡಿದ್ದು ಸಾಕು, ಇಷ್ಟು ಜನ ನಿನ್ನನ್ನು ತುಂಬ ನಂಬಿದ್ದಾರೆ. ಸೊ ಆ ನಂಬಿಕೆ ಉಳಿಸ್ಕೋಬೇಕಾದ್ರೆ ನೀನು ಅವ್ರಿಗೆ ನಿನಗೆ ಇಷ್ಟವಾದ ಸಿನಿಮಾ ಒಂದು ಚೂರು ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಪ್ರೀತಿಯಿಂದ ನಿನ್ನ ಕಸಬು ಇಷ್ಟು ದಿವಸ ನಿನ್ನ 40 ವರ್ಷ ಇನ್ನಷ್ಟು ಕರ್ಕೊಂಡ್ಬಂದಿದೆ, ಅದಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂದಾಗ ಶುರು ಮಾಡಿದ್ದೆ ಐ ಆಮ್ ಗಾಡ್ ದ ಕ್ರೇಜಿ ಅಂತ. ಅದರಲ್ಲಿ ಸುಮಾರು ಹಾಡುಗಳಿದೆ, ಅಂದರೆ ಪ್ರಮೋಷನ್ ಹಾಡುಗಳು ಎಲ್ಲ ಸೇರಿ ಒಂದು 30-35 ಹಾಡು ಬರುತ್ತೆ. ಪ್ರಮೋಷನ್ ಹಾಡುಗಳೆಲ್ಲ ಸೇರಿ 35 ಹಾಡು ಅಂದ ತಕ್ಷಣ ಹೆಂಗಪ್ಪ ಸಿನಿಮಾ 35 ಹಾಡಲ್ಲಿ ಹೆಂಗೆ ಅನ್ಕೋಬೇಡಿ. ಅದರಲ್ಲಿ 1 ನಿಮಿಷದ ಹಾಡು, 4 ನಿಮಿಷದ್ದು ಎಲ್ಲ ಥರ ಹಾಡುಗಳು ಬರ್ತಾ ಇರುತ್ತೆ. ಜನ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದರೆ, ನಾನು ಇನ್ನೂ 1 ಹಾಡು ರಿಲೀಸ್ ಮಾಡಿಲ್ಲ, ಆದರೆ ಆಗಲೇ ಒಂದು 10 ಹಾಡು ಮಾರ್ಕೆಟಲ್ಲಿ ರಿಲೀಸ್ ಆಗಿಬಿಟ್ಟಿದೆ. ಅಂದರೆ ಅವರವರೇ ಮಾಡ್ಕೊಂಡು ಅವರವರೇ ರಿಲೀಸ್ ಮಾಡಿಕೊಂಡು ಆಗಲೇ ಪ್ರಚಾರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಅದು ಅವರು ನನ್ನ ಮೇಲೆ ಇಟ್ಟರು ಪ್ರೀತಿ, ಅದೆಲ್ಲ ಏನೇನು ಬೇಜಾರು. ಬಟ್ ನಾನಂತೂ ಇನ್ನೂ 1 ಹಾಡು ರಿಲೀಸ್ ಮಾಡಿಲ್ಲ. ಇವತ್ತೊಂದು ಟ್ರೈಲರ್ ಅಷ್ಟೇ ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ ಒಂದು ಚಿಕ್ಕ ಹಾಡು ಬಿಟ್ಟಿದ್ದೀನಿ, ಮಾರ್ಕೆಟಿಗೆ ಬಿಟ್ಟಿದ್ದೀನಿ ನಾನು. ಬಟ್ ಅತಿ ಶೀಘ್ರದಲ್ಲಿ ಎಲ್ಲ ಹಾಡುಗಳು ಒಂದೊಂದಾಗಿ ಬಿಡಬೇಕಾಗತ್ತೆ. ಯಾಕಂದರೆ ಇದನ್ನು ನಿಮಗೆ ಅರ್ಥ ಮಾಡಿಸೋದೇ ಒಂದು ದೊಡ್ಡ ಪ್ರೋಸೆಸ್ ಇದೆ ಸಿನಿಮಾ. ಇದು ಮ್ಯಾಜಿಕಲ್ ಮ್ಯೂಸಿಕಲ್ ಮಿರಾಕಲ್ ಅಂತ. ಪ್ರತಿ ಒಂದು ಇಡೀ ಸಿಸ್ಟಮ್ನ ದೇವರು ಇಂದ ಹಿಡಿದು ಇಡೀ ಸಿಸ್ಟಮ್ನ ಹಿಡಿದು ಹೆಣ್ಮಕ್ಳಿಗೆ ಇಟ್ಕೊಂಡು ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾನೇ ಮಾಡಿರೋದು ನಾನು. ನೀವು ನೋಡ್ತೀರ, ಪ್ರೇಮ್ ಲೋಕಗೆ 10ರಷ್ಟು ಮಾಡಿದ್ದೀನಿ ಸಿನಿಮಾ ನಾನು. 2.5 ವರ್ಷದಿಂದ ಇದೇ ಸಿನಿಮಾ ಮಾಡ್ತಾಯಿದ್ದೀನಿ. ಈಗಲೂ ಇವತ್ತು ಅದನ್ನೇ ಮಾಡ್ತಾಯಿದ್ದೆ. ಇವರು ಇಲ್ಲಿಗೆ ಎದ್ದು ಬಂದಿದ್ದು ನಾನು ಇವತ್ತು. ಸೊ ಅದರಿಂದ ನಿಮ್ಮ ಪ್ರೀತಿ, ನಾನು ಯಾವಾಗಲೂ ಎಲ್ಲೇ ಬಂದು ಫಂಕ್ಷನ್ಗೆ ಹೋದ್ರು ಒಂದು ಸರಿ ನಿಮ್ಮನ್ನೆಲ್ಲ ನೋಡಿದ್ರೆ, ನಿಮ್ಮ ನಗು ನೋಡಿದ್ರೆ ನನಗೊಂದಷ್ಟು ಹುಮ್ಮಸ್ಸು ಬರುತ್ತೆ, ಅಷ್ಟೊಂದು ಶಕ್ತಿ ಬರುತ್ತೆ. ಆ ಸ್ಟ್ಯಾಚ್ಯೂ ನೋಡಿದ್ರೆ ಬರುತ್ತೆಲ್ಲೋ, ಬಟ್ ನಿಮ್ಮ ಪ್ರೀತಿ ನೋಡಿದ್ರೆ ಬರುತ್ತೆ ನನಗೆ. ಯಾಕಂದರೆ ನಿಮ್ಮ ನಗುವಲ್ಲಿ, ನಿಮ್ಮ ಪ್ರೀತಿಯಲ್ಲಿ ನಾನು ಯಾವಾಗಲೂ ಯಾವುದೇ ಫಂಕ್ಷನ್ಗೆ ಓಟ್ ಬಂದರೂ ಕೂಡ ಒಂದು ಸರಿ ನಿಮ್ಮ ನಗು ನೋಡಿದ ತಕ್ಷಣ, ನಿಮ್ಮ ಆ ಉತ್ಸಾಹ ನೋಡಿದ ತಕ್ಷಣ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ. ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ. ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗೋದಿಲ್ಲ. ನೀವು ನನ್ನನ್ನು ನೋಡಿ ನನ್ನ ಅಪ್ಕೊಳ್ಳೋವರೆಗೂ, ನನ್ನ ಪ್ರೀತಿ ಮಾಡೋವರೆಗೂ ನಮ್ಮ ಅಪ್ಪ ಅಮ್ಮ ಜೀವಂತವಾಗೇ ಇರ್ತಾರೆ ಆ ನಗುವಲ್ಲಿ ಅಂತ ನಂಬಿರೋನು ನಾನು. ಅದನ್ನ ಇವತ್ತಿಗೂ ನಿಜ, ಅದು ಸತ್ಯದ ಮಾತು, ಅದರಲ್ಲಿ ಎರಡನೇ ಸುಳ್ಳಿಲ್ಲ ಅದರಲ್ಲಿ. ಒಟ್ಟಿನಲ್ಲಿ ತುಂಬ ಖುಷಿ ಆಯ್ತಲ್ಲ ನಿಮ್ಮ ನೋಡಿ ಎಲ್ಲ. ಪಾಪ ಇಷ್ಟೊತ್ತಾದರೂ ಅಂದರೆ ಇನ್ನೂ ಇರ್ತಾರಲ್ವ ಇದೆಲ್ಲ. ಹೌದು, ನೋಡೋಣ ಏನು ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ, ಹ್ಯಾಪಿ ಶಿವರಾತ್ರಿ. ಮತ್ತೊಮ್ಮೆ ಮತ್ತೆ ಐ ಆಮ್ ಗಾಡ್ ರಿಲೀಸ್ ಆದಾಗ, ಐ ಆಮ್ ಗಾಡ್ ದ ಕ್ರೇಜಿ ರಿಲೀಸ್ ಆದಾಗ ಈ ಸರಿ ಇವ್ರು ಕರೆಸಿದ್ದಾರೆ. ಅವತ್ತು ನೀವು ಕರೆಸ್ಬೇಕು, ನೀವು ಕರೆಸ್ಬೇಕು. ನೀವು ಆಟ ಹಿಡಿದು ಇವ್ರಿಗೆ ಹೇಳಿ ಕರೆಸ್ಕೋಬೇಕು. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಕುಣಗಲ್ಲಿಂದ ನಾವು ಹೇಳ್ತಾ ಇದ್ದೀವಿ ಬನ್ನಿ ಅಂತ. ನಾನು ಬರಲಿಲ್ಲ ಅಂದರೆ ಕೇಳಿ. ಈ ಕಡೆ ಹೋದ ಕುಣಗಲ್ ಬರದೆ ಹೋಗೋದಿಲ್ಲ ಒಳಗೆ. ನಾನು ಐ ಆಮ್ ಗಾಡ್ ಕ್ರೇಜಿ ರಿಲೀಸ್ ಆದ ದಿವಸ ನಾನು ಬರ್ತೀನಿ, ನಿಮ್ಮನ್ನು ಭೇಟಿ ಮಾಡ್ತೀನಿ. ಒಟ್ಟಿನಲ್ಲಿ ನಿಮ್ಮನ್ನು ಭೇಟಿ ಮಾಡಿದ ಸಂತೋಷ. ಪ್ರತಿ ಮಣ್ಣನ್ನು ಮೆಟ್ಟಬೇಕು ಕರ್ನಾಟಕದಲ್ಲಿ ನನ್ನ ಆಸೆ ಇದೆ ನನಗೆ. ಇವತ್ತು ಕುಣಗಲ್ಗೂ ಬಂದಿದ್ದೀನಿ. ಇಡೀ ಕರ್ನಾಟಕ ಎಂಡ್ ಕರೆದುಬಿಟ್ರು ಈ ಸರಿ ನನ್ನ. ಸೊ ನನಗೆ ದೇಶ ಸುತ್ತ ನೋಡೋ ಆಸೆ ಇಲ್ಲ, ಕರ್ನಾಟಕ ಒಂದೇ ಸುತ್ತ ನೋಡೋ ಆಸೆ ಇರೋದು ನನಗೆ. ನಾನು ಉಸಿರಿರೋದು ಇಲ್ಲೇ, ನಾನು ಬೆಳೆದಿರೋದಿಲ್ಲೇ, ನಾನು ಹೆಸರು ಮಾಡಿರೋದಿಲ್ಲೇ. ಎಷ್ಟಾರ ಬೈರಿ, ಎಷ್ಟಾರ ಹೋಗಲ್ರಿ, ಹೆಸರು ಪ್ರೀತಿ ಕೊಡಿ. ಈ ಮಣ್ಣನ್ನು ಬಿಟ್ಟಂತೂ ಎಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಬರೋದು. ನಾನು ಎಲ್ಲರೂ ನಮಸ್ಕಾರ ಸರ್. ಆ ಕಡೆ ಇರೋರ್ನಂತೆ ಒಂದ್ಸರಿ ಮಾತಾಡಿಸ್ಬಿಡಿ. ಎಲ್ಲ ಕತ್ಲೆಯಲ್ಲಿ ಹೋಗಿ ನಿಂತ್ಕೊಂಡಿದ್ರೆ ಒಳಗೆ ಬಂದ್ರು ಅಟ್ಲೀಸ್ಟು. ನಾನು ನಾನು ಇವತ್ತವರೆಗೂ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅವ್ರು ಇಷ್ಟಪಟ್ಟು ಒಳಗೆ ಬರಬೇಕು, ಅದು ತುಂಬ ಇಂಪಾರ್ಟೆಂಟು. ಇವತ್ತು ಮೇಜರಾಗಿ ಆಗಿರೋ ತೊಂದರೆ ಏನಂದರೆ, ನೀವೆಲ್ಲ ಮರ್ತೋಗಿದ್ದೀರಾ. ಸಿನಿಮಾ ಥಿಯೇಟ್ರ್ ಒಳಗೆ ಇವತ್ತು ಪ್ರೇಕ್ಷಕರೇ ಇಲ್ಲ, ಎಲ್ಲ ವಿಮರ್ಶಕರೇ ಇದ್ದೀರಾ. ಬರೀ ಕಮೆಂಟ್ ಮಾಡೋಕ್ಕೂ ಲೈಕ್ ಮಾಡೋದು, ಇದೆಲ್ಲ ಜೀವನ. ಐ ಆಮ್ ಗಾಡ್ಗೆ ಹೋಗಿದ್ದ ದಿವಸ ನೀವು ವಿಮರ್ಶೆ ಮಾಡಬೇಡಿ, ಸುಮ್ಮನೆ ಮಜಾ ತೊಗೊಂಡು ಹೋಗ್ರಿ ಸಿನಿಮಾ ಒಳಗೆ ಹೋಗ್ಬಿಟ್ಟು.
ಸುಮ್ಮನೆ ಮಜಾ ಮಾಡಿ, ಸಿನಿಮಾ ಎಂಜಾಯ್ ಮಾಡಿ. ಈಗ ಒಂದು 10 ವರ್ಷದಿಂದ ಸಿನಿಮಾ ಹೆಂಗೆ ನೋಡ್ತಿದ್ರಿ ಎಲ್ಲರೂ? ಹೌದು ಹೌದು ನಿಜ. ಹೆಂಗೆ ನೋಡ್ತಿದ್ರಿ? ಕತ್ಲೆ ಅನ್ನೋ ಒಂದು ಲೋಕ ಒಂದು ಕಂಡಿಡ್ದು ಒಂದು ಸಿನಿಮಾ 2.5 ಗಂಟೆ ನಿಮ್ಮನ್ನ ಬೇರೆ ಲೋಕ ಕರ್ಕೊಂಡು ಹೋಗೋದೇ ಸಿನಿಮಾ. ಇವತ್ತೇನು ಆಗ್ಬಿಟ್ಟಿದೆ, ಅವ್ರಿಗೂ ಒಳಗೋಗಿ ಕ್ಯಾಮ್ರಾ ಇಟ್ಕೊಂಡ್ಬಿಡ್ತಾರೆ, ಅವರು ಸ್ಪರ್ಧೆ ಮೇಲೆ ಕೂತ್ಕೊಂಡು ಆ್ಯಕ್ಟ್ ಮಾಡ್ತಾ ಕೂತಿರ್ತಾರೆ, ನಗು ಬರ್ದರು ನಗ್ತಾ ಇರ್ತಾರೆ ಕ್ಯಾಮ್ರಾ ನೋಡಿಕೊಂಡು. ಆಚೆ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡು. ಸಿನಿಮಾ ಚೆನ್ನಾಗಿದ್ರೆ ಯಾರನ್ನೂ ಎಳ್ಕೊಂಬರೋ ಕೆಲಸನಿಲ್ಲ, ಹೇಳೋ ಕೆಲಸನಿಲ್ಲ. ಅದು ನೋಡಿದರೆ ಅದಕ್ಕೆ ಸಾಕ್ಷಿ ನಾನೇ. 40 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ, 60 ವರ್ಷ ಸಿನಿಮಾ ಮಾಡ್ಕೊಂಡಿದ್ದೀನಿ ಅಂದರೆ ನಿಮ್ಮ ಪ್ರೀತಿ ಇಲ್ಲದೆ ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಇಲ್ಲ ನಾನು, ಅಲ್ವಾ?